ಆತ್ಮೀಯ ಸ್ನೇಹಿತರೆ, SSLC ವಿಜ್ಞಾನ ಈ ಒಂದು ವಿಡಿಯೋಗೆ ಸ್ವಾಗತ. ನಿಮ್ಮ ವಾರ್ಷಿಕ ಪರೀಕ್ಷೆ ಅದು ಸರಣಿಯಾಗಿರ್ಬೋದು, ಪೂರ್ವ ಸಿದ್ಧತೆ ಆಗಿರ್ಬೋದು ಮತ್ತು ವಾರ್ಷಿಕ ಪರೀಕ್ಷೆಗಳಲ್ಲಿ ಕಂಪಲ್ಸರಿಯಾಗಿ 12 ಅಂಕಗಳ ಪ್ರಶ್ನೆಗಳನ್ನು ನಿಮಗೆ ಚಿತ್ರಗಳ ಮೇಲೆ ಕೇಳ್ತಾರೆ. ಸೊ ಇಲ್ಲಿ ಮಂಡಳಿಯವರು ಆಲ್ರೆಡಿ ಏನು ಮಾಡಿದ್ದಾರೆ, ಯಾವೆಲ್ಲ ನೀವು ಚಿತ್ರಗಳನ್ನು ಕಲ್ತ್ಕೊಂಡು ಹೋಗಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಒಂದು ಪ್ರಶ್ನೆ ನೆನಪಿರಲಿ, ಬರೀ ನಿಮಗೆ ಚಿತ್ರಗಳನ್ನು ರೂಢಿ ಮಾಡಿಕೊಂಡಿದ್ರೆ ಸಾಲದು. ಚಿತ್ರದಲ್ಲಿರ್ತಕ್ಕಂಥ ಭಾಗಗಳನ್ನು ಗುರುತಿಸಲಿಕ್ಕೆ ಬರಬೇಕು. ಓಕೆ, ಚಿತ್ರದಲ್ಲಿರ್ತಕ್ಕಂಥ ಭಾಗಗಳ ಕಾರ್ಯಗಳನ್ನು ಗುರುತಿಸಲಿಕ್ಕೆ ಇರಬೇಕು. ಆಮೇಲೆ ಅವರೇ ಚಿತ್ರದಲ್ಲಿ ಕೊಟ್ಟಿದಾಗ ಯಾವ ಭಾಗ ಯಾವುದು ಅನ್ನೋದನ್ನು ಕೂಡ ಗೊತ್ತಿರಬೇಕು. ಸೊ ಇಲ್ಲಿ ಆ ಭಾಗ ಮತ್ತು ಕಾರ್ಯ ಇವೆರಡೂ ಕೂಡ ಏನಾದವಪ್ಪ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಅದನ್ನು ಕೂಡ ರೂಢಿಸ್ಕೊಂಡು ನೀವು ಓದಿದರೆ ಮಾತ್ರ 12 ಅಂಕಗಳು ಬರ್ತಾವೆ. ಬರೀ ಚಿತ್ರಗಳನ್ನು ಕಲ್ಕೊಂಡು ಹೋದರೆ ನೀವು ಸಹಜವಾಗಿ 7-8 ಅಂಕಗಳನ್ನು ತೊಗೊಳ್ಬೋದು. ಬಟ್ ಇತ್ತೀಚೆಗೆ ಏನು ಮಾಡ್ತಾ ಇದ್ದಾರೆ, ಅವರೇ ಚಿತ್ರ ಕೊಟ್ಟು ಭಾಗಗಳನ್ನು ಗುರುತಿಸಲಿಕ್ಕೆ ಕೇಳ್ತಾ ಇದ್ದಾರೆ ಅಥವಾ ಭಾಗಗಳ ಕಾರ್ಯಗಳನ್ನು ಸಹಿತ ಬರಲಿಕ್ಕೆ ಕೇಳ್ತಾ ಇದ್ದಾರೆ. ಸೊ ಅದನ್ನು ರೂಢಿಸ್ಕೊಳ್ತಕ್ಕಂಥದ್ದು ಅತಿ ಜವಾಬ್ದಾರಿ. ಬಟ್ ಈ ಕೋಷ್ಟಕದಲ್ಲಿರ್ತಕ್ಕಂಥ ಚಿತ್ರಗಳನ್ನು ಚೆನ್ನಾಗಿ ನಾನು ಹೇಳಿದ ಹಾಗೆ ಅಭ್ಯಾಸ ಮಾಡಿದರೆ 12ಕ್ಕೆ 12 ಅಂಕಗಳನ್ನು ಗ್ಯಾರಂಟಿಯಾಗಿ ಪಡಿತೀರಿ. ಆಲ್ರೆಡಿ SSLC ಮ್ಯಾಪ್ ಕ್ವಶನ್ಗಳನ್ನು ಹಾಕಿದ್ದೀನಿ. ಭಾರತದ ನಕ್ಷೆಯನ್ನು ಬಿಡಿಸಿ ಸ್ಥಳ ಗುರುತಿಸೋದು ಅಷ್ಟು ನೋಡಿದರೂ ಕೂಡ SSL 5 ಅಂಕವನ್ನು ಪಡಿಬೋದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಏನು ಮಾಡ್ತೀನಿ, ಲಿಂಕನ್ನು ಕೊಡ್ತೀನಿ. ಅದನ್ನು ಸಹಿತ ನೋಡೋದನ್ನು ಮಾತ್ರ ಮರೆಯದಿರಿ. ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಿದ್ದಾವೆ, ನೋಡಿ. ವಿಡಿಯೋ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇಲ್ಲಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದಲ್ಲಿ 1.6 ನೀರಿನ ವಿದ್ಯುತ್ ವಿಭಜನೆ ಅದ, ಮೋಸ್ಟ್ ಇಂಪಾರ್ಟೆಂಟ್ ಅದ. ಇನ್ನು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳಲ್ಲಿ 2.1 ಈ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ ಅನ್ನೋದೊಂದು ಚಿತ್ರ ಬರ್ತದೆ. ಅದು ಮೋಸ್ಟ್ ಇಂಪಾರ್ಟೆಂಟ್ ಅದ. ಇನ್ನು ಲೋಹಗಳು ಮತ್ತು ಅಲೋಹಗಳು ಪಾಠದಲ್ಲಿ 2 ಚಿತ್ರ ಬರ್ತಾವೆ. ಒಂದು ಲೋಹದ ಮೇಲೆ ಹಬೆಯ ವರ್ತನೆ, ಇನ್ನೊಂದು ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣ ಇದೆ, ಅದು ಕೂಡ ನೋಡ್ಕೊಡ್ರಿ. ಇನ್ನು ಜೀವಕ್ರಿಯೆಗಳಲ್ಲಿ 3 ಬರ್ತಾವೆ. ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರ 5.3ರಲ್ಲಿ, 5.10ರಲ್ಲಿ ಮಾನವನ ಹೃದಯದ ಛೇದನೋಟ, 5.14ರಲ್ಲಿ ನೆಫ್ರಾನ್ ರಚನೆ ಬರ್ತಾವೆ. ಇದು ಕೂಡ ಇಂಪಾರ್ಟೆಂಟ್ ಇದೆ. ಇನ್ನು ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದಲ್ಲಿ ಬರ್ತಕ್ಕಂಥದ್ದು ಒಂದೇ ಒಂದು ಚಿತ್ರ, ಅದು ಮಾನವನ ಮೆದುಳು 6.3ರಲ್ಲಿರ್ತಕ್ಕಂಥ ಚಿತ್ರ. ಇನ್ನು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತವೆ ಅಂತಕ್ಕಂಥ ಪಾಠದಲ್ಲಿ 7.8ರಲ್ಲಿ ಈ ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯ ಚಿತ್ರ ಇದೆ, ಅದು ಇಂಪಾರ್ಟೆಂಟ್ ಅದ. ಇನ್ನು ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನದಲ್ಲಿ ಈ ನಿಮ್ನ ಮಸೂರದಲ್ಲೇ ಉಂಟಾಗ್ತಕ್ಕಂಥ ಪ್ರತಿಬಿಂಬದ ರೇಖಾಚಿತ್ರ ಮತ್ತು ಪೀನ ಮಸೂರದಲ್ಲಿ ಉಂಟಾಗ್ತಕ್ಕಂಥ ಪ್ರತಿಬಿಂಬದ ರೇಖಾಚಿತ್ರ, ಗೋಳಿಯ ದರ್ಪಣ ಅಂತ ಒಂದು ಬರ್ತದೆ. ಓಕೆನಾ, ಇದರಲ್ಲಿ ಯಾವುದಾದ್ರೂ ಒಂದು ಮಾತ್ರ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಕಂಪಲ್ಸರಿ ಕೇಳಿ. ಅದರಲ್ಲಿ ಸ್ವಭಾವ, ಸ್ಥಾನ, ಗಾತ್ರ. ಓಕೆ, ಸೊ ಇದನ್ನು ಗುರುತಿಸ್ಲಿಕ್ಕೆ ಕೇಳ್ತಾರೆ. ಚೆನ್ನಾಗಿ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಅವು ಪ್ರಾಕ್ಟೀಸ್ಗಳನ್ನು ಮಾಡಲೇಬೇಕು. ಇನ್ನು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಅಂತಕ್ಕಂಥಲ್ಲಿ ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯ ಚಿತ್ರ ಬರ್ತದೆ, ಅದು ಕಲ್ಕೊಂಡು ಹೋಗಿ. ಇನ್ನು ವಿದ್ಯುತ್ ಶಕ್ತಿಯಲ್ಲಿ ಮ್ಯಾಕ್ಸಿಮಮ್ ಆಗಿ ವಿದ್ಯುತ್ ಮಂಡಲ ರೇಖಾಚಿತ್ರ ಮತ್ತು ಚಿಹ್ನೆಗಳನ್ನು ಕೇಳ್ತಾ ಇದ್ದಾರೆ. ಇತ್ತೀಚೆಗೆ 1 ಅಂಕಗಳಲ್ಲಿ ಚಿಹ್ನೆಗಳನ್ನು ಕೊಡ್ತಾ ಇದ್ದಾರೆ. ಆ ಸರಣಿ ಇದರ ವಿದ್ಯುತ್ ಮಂಡಲದಲ್ಲಿ ಬಳಸ್ತಕ್ಕಂಥದ್ದು ತಂತಿ ಆಗಿರ್ಬೋದು, ಬಲ್ಬ್ ಆಗಿರ್ಬೋದು, ಸ್ವಿಚ್ ಆಗಿರ್ಬೋದು, ತೆರೆದ ಸ್ವಿಚ್, ಮುಚ್ಚಿದ ಸ್ವಿಚ್, ತೆರೆದ ಗುಂಡಿ. ಸೊ ಇವೆಲ್ಲ ಭಾಳ ಇದ್ದಾವೆ, ಅವುಗಳನ್ನು ನೋಡ್ಕೊಡ್ರಿ. ಇನ್ನು ಸರಣಿ ಕ್ರಮ ಮತ್ತು ಸಮಾಂತರವಾಗಿರೋ ರೋಧಕಗಳಿರ್ತಕ್ಕಂಥ ಚಿತ್ರಗಳನ್ನು ಕಲ್ಕೊಂಡು ಹೋಗಿ, ಅದು ಕೂಡ ಇಂಪಾರ್ಟೆಂಟ್ ಅದ. ಇನ್ನು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳಲ್ಲಿ ಇಲ್ಲಿ ಏನು ಕೇಳ್ತಾರಪ್ಪ ಅಂದ್ರೆ, ಒಂದು ನೇರವಾಹಕ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವ ಏಕಕೇಂದ್ರೀಯ ವೃತ್ತಗಳ ಮಾದರಿ, ಇದು ಇಂಪಾರ್ಟೆಂಟ್ ಇದೆ. ಇಷ್ಟು ಡಯಾಗ್ರಾಮ್ಗಳನ್ನು ನೀವು ಕಲ್ಕೊಂಡು ಹೋದರೆ ಖಂಡಿತವಾಗಿ 12ಕ್ಕೆ 12 ಅಂಕಗಳನ್ನು ಗಳಿಸ್ತೀರಿ. ಚಿತ್ರಗಳನ್ನು ಚೆನ್ನಾಗಿ ರೂಢಿ ಮಾಡೋದನ್ನು ಕಲ್ಕೊಡ್ರಿ, ಭಾಗಗಳನ್ನು ಗುರುತಿಸೋದನ್ನು ಕಲ್ಕೊಡ್ರಿ. ಆ ಭಾಗಗಳ ಕಾರ್ಯಗಳು ಕೂಡ ಏನಾದವಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಅದಾವೆ. ಇದನ್ನು ಮಾಡ್ಕೊಂಡು ಹೋದ್ರೆ ನಿಮಗೆ 12 ಅಂಕಗಳು ಸಿಗ್ತವೆ. ಬರೀ ಡಯಾಗ್ರಾಮ್ ತೆಗೆದ್ರೆ ಮಾರ್ಕ್ಸ್ಗಳನ್ನು ಕೊಡೋದಿಲ್ಲ, ಇದು ಕೂಡ ನಿಮಗೆ ನೆನಪಿರಲಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.